ಕಾಲೇಜು ಕಟ್ಟೆ ಏರುತ್ತಿದ್ದಂತೆ ಹುಡುಗಿಯರ ಜೀವನ ಶೈಲಿಯಲ್ಲಿಯೇ ಬದಲಾವಣೆ ತೆಗೆದುಕೊಂಡು ಬಿಡುತ್ತದೆ. ಫ್ಯಾಷನ್ ಲೋಕದಲ್ಲಿ ತಮಗೊಪ್ಪೋ ಬಟ್ಟೆ ಆಯ್ಕೆ ಮಾಡಿಕೊಳ್ಳುವುದು ಒಂದು ಸವಾಲಾದ್ರೂ ಯುವತಿಯರು ಮಾತ್ರ ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಉಡುಗೆ ಆಯ್ಕೆಯಲ್ಲಿ ಅವಳು ಮೊದಲಿಗಿಂತಲೂ ಸ್ವಾತಂತ್ರ್ಯಳು. ಹೀಗಾಗಿ ಯುವತಿಯರು ಫ್ಯಾಷನ್ ಉಡುಗೆಯಲ್ಲಿ ಕಂಗೊಳಿಸುತ್ತಾರೆ. ಹೀಗೆ ಫ್ಯಾಷನ್ ಲೋಕದಲ್ಲಿ ಫ್ಯಾನ್ಸಿಯಾದ ಅನಾರ್ಕಲಿಯ ವಿವಿಧ ಶೈಲಿಯ ಉಡುಗೆಗಳ ಡಿಸೈನ್ ಬಗ್ಗೆ ನಿಮಗಾಗಿ ಇಲ್ಲಿದೆ ಒಂದು ಪರಿಚಯ. ನಮಸ್ಕಾರ ಸಿರಿ ವೀಕ್ಷಕರಿಗೆ. ಇವತ್ತು ಮಹಿಳೆಯರಿಗೆ ಬಿಟ್ವೀನ್ 25 to 45 ಅನ್ಬೋದು. ಅವ್ರಿಗೆ ಯಾವ ಥರ ಡ್ರೆಸ್ಸಸ್, ಇವಾಗ ನಾವು ಸಲ್ವಾರ್ಸ್ ಹಾಕ್ತೀವಿ, ಚೂಡಿದಾರ್ಸ್, ಸಲ್ವಾರ್ ಜೊತೆ ಚೂಡಿದಾರ್ಸ್ ಹಾಕ್ತೀವಿ, ಇಲ್ಲ ಕಲೀಡ್ಸ್ ಹಾಕ್ತೀವಿ, ಲಾಂಗ್ ಗೌನ್ ಡ್ರೆಸ್ಸಸ್ ಹಾಕ್ತೀವಿ, ಸುಮಾರು ಥರ ಡ್ರೆಸ್ಸಸ್ ಬರುತ್ತೆ. ಇವತ್ತು ನಿಮಗೆ ಅದರಲ್ಲಿ ಒಂದು ಸ್ವಲ್ಪ ವೆರೈಟಿ ನಾನು ತೋರಿಸ್ಕೊಡ್ತೀನಿ. ಯಾವ ಥರ ಡಿಸೈನ್ಸ್ ಇವಾಗ ಲೇಟೆಸ್ಟಾಗಿ ನಡೀತಾ ಇದೆ, ಯಾವ ಫಂಕ್ಷನ್ಗೆ ಯಾವ್ದು ಹಾಕ್ಕೋಬೋದು, ಕ್ಯಾಶುವಲ್ಲು ಅನ್ಬೋದು, ಇಲ್ಲ ಸೆಮಿ ಫಾರ್ಮಲ್ ಅನ್ಬೋದು. ಫಾರ್ಮಲ್ ಅಷ್ಟು ಇಲ್ಲ, ಬಟ್ ನಿಮಗೆ ಇವತ್ತು ಮೇನ್ಲಿ ಫಾರ್ಮಲ್ ಟು ಸೆಮಿ ಫಾರ್ಮಲ್ ಮಧ್ಯದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಡ್ರೆಸ್ ಬಂದ್ಬಿಟ್ಟು ನೀವು ಫಾರ್ಮಲ್ ಫಂಕ್ಷನ್ಸ್, ಈ ಕಾಕ್ಟೈಲ್ ಪಾರ್ಟಿ ಆ ಥರ ಇದು ಬರುತ್ತೆ. ಸ್ಲೈಟ್ಲಿ ವೆಸ್ಟರ್ನ್, ತುಂಬ ಟ್ರೆಡಿಷ್ನಲ್ಲು ಬರಲ್ಲ, ವೆಸ್ಟರ್ನು ಬರಲ್ಲ, ಇನ್ ಬಿಟ್ವೀನ್ ಬರುತ್ತೆ. ಇದು ಯಾವ ಥರ ಅಂದರೆ ಇನ್ನರ್ ಒಂದು ಇರುತ್ತೆ. ಇದು ಮತ್ತು ಫುಲ್ ಕಲೀಸಲ್ಲಿ ಬಂದಿದೆ. ಇದು ಟ್ರೆಡಿಷ್ನಲ್ ಯಾಕೆ ಅಂದರೆ ಇದು ಟ್ರೆಡಿಷ್ನಲ್ ಮೋಟಿವ್ಸು ಮತ್ತು ಟ್ರೆಡಿಷ್ನಲ್ ಬನಾರಸ್ ಬ್ರೊಕೇಡು ಕಲರ್ ಕಾಂಬಿನೇಷನ್ ಅದು ಬಂದ್ಬಿಟ್ಟು ಟ್ರೆಡಿಷ್ನಲ್ ಬರುತ್ತೆ. ಬಟ್ ಈ ಡ್ರೆಸ್ದು ಕಟ್ ಇರೋದೇನಿದೆ ಸ್ವಲ್ಪ ವೆಸ್ಟರ್ನೈಸ್ ಬರುತ್ತೆ. ವೈ ವೆಸ್ಟರ್ನ್ ಅಂದರೆ ದ ಕೈಂಡ್ ಆಫ್ ಇದು ನೆಕ್ ಲೈನ್ ಆಗಲಿ, ದ ಸ್ಟೈಲಿಂಗ್ ಆಗಲಿ, ಸ್ವಲ್ಪ ಓವರ್ ಕೋಟ್ ಡಿಸೈನ್ ಬಂದಂಗೆ ಆಗುತ್ತೆ. ಇದು ನೀವು ಇಲ್ಲಿ ಬಟನ್ನು ಹಾಕ್ಬೋದು, ಇಲ್ಲ ಹಾಕದೆ ಜಸ್ಟ್ ಹಿಂಗೆ ಓಪನ್ ಇಟ್ಕೊಂಡು ಹಾಕ್ಬೋದು. ಇದು ಸ್ಪೆಷಾಲಿಟಿ ಅಂದರೆ ದ ಕಲರ್ ಕಾಂಬಿನೇಷನ್ಸ್, ಈ ಕ್ರೀಮ್, ಬ್ಲೂ, ಮಸ್ಟರ್ಡ್ ಆ್ಯಂಡ್ ರೆಡ್, ಇದು 4 ಸೇರಿದಾಗ ಇಟ್ ಗಿವ್ಸ್ ಯು ವೆರಿ ಫೆಸ್ಟಿವ್ ಅಂತಲೂ ಹೇಳ್ಬೋದು, ಪ್ಲಸ್ ಇಲ್ಲ ಸ್ವಲ್ಪ ಫಾರ್ಮಲ್ ಅಂತಲೂ ಹೇಳ್ಬೋದು. ಆ ಥರ ಕಾಂಬಿನೇಷನ್ ಇಂಗ್ಲೀಷ್ ಕಲರ್ಸಲ್ಲೂ ಬರುತ್ತೆ. ಬಟ್ ದ ಡಿಸೈನ್ ಆಸ್ಪೆಕ್ಟ್, ಇದು ಮೋಟಿವ್ ಅದೆಲ್ಲ ನೋಡಿದ್ರೆ ಟ್ರೆಡಿಷ್ನಲ್. ಸೊ ಇಟ್ಸ್ ಅ ಕಾಂಬಿನೇಷನ್, ಇಂಡೋ ವೆಸ್ಟರ್ನ್ ಆ ಥರ ಬರುತ್ತಿದ್ದು. ಈಗ ಈ ಡ್ರೆಸ್ ಏನು ಅಂದರೆ ಈ ಒಳಗಡೆದು ಏನು ಸ್ಲಿಪ್ ಇದೆ ಅಲ್ಲ, ಇದನ್ನು ಕಲಿನಲ್ಲೇ ಮಾಡಿರೋದು. ಈ ಕಲೀಸ್ನಲ್ಲಿ ಡಿಫ್ರೆಂಟಾಗಿ ಜಾಸ್ತಿ ಕಲಿ, ಕಡಿಮೆ ಕಲಿ, ಮೀಡಿಯಂ ಕಲಿ ಆ ಥರ ಎಲ್ಲ ಬರುತ್ತೆ. ಇದು ಬಂದುಬಿಟ್ಟು ನಿಮ್ಮ ಮೀಡಿಯಂ ಪ್ಯಾನಲ್ಸ್ ಬಂದಿದೆ. ಸೊ ಇದನ್ನು ನೀವು ಸೆಪ್ರೇಟಾಗಿ ಹಾಕ್ಬೋದು. ಇದು ತೆಗೆದುಬಿಟ್ಟು ಇದು ಸೆಪ್ರೇಟಾಗಿ ಹಾಕ್ಕೊಂಡು ತೆಳಗಡೆ ಒಂದು ಬ್ಲ್ಯಾಕ್ ಟೈಟ್ಸು, ಗೋಲ್ಡ್ ದುಪ್ಪಟ್ಟ. ಸೊ ಇದು ಒಂದು ಇಂಡಿವಿಜುವಲ್ ಡ್ರೆಸ್ ಆಗುತ್ತೆ. ಪ್ಲಸ್ ಇದು ಅಷ್ಟೇ, ಇದು ನೀವು ಒಂದು ಜೀನ್ಸು ಮತ್ತು ಒಳಗಡೆ ಒಂದು ಸ್ಲೀವ್ಲೆಸ್ ಏನಾನ ಟಾಪ್ ಆರ್ ಬ್ಲ್ಯಾಕ್ ಟ್ರೌಸರ್ ಆರ್ ಬೇಜ್ ಟ್ರೌಸರ್ ಅದನ್ನು ಹಾಕಿ ಇದನ್ನು ಓವರ್ ಕೋಟ್ ಥರ ಹಾಕ್ಕೊಂಡ್ರು ನೀವು ಇದನ್ನು ಸೆಪ್ರೇಟಾಗಿ ಯೂಸ್ ಮಾಡ್ಬೋದು. ಇದು ಜೊತೆಗೆ ಹಾಕೋದೇನು ಅಂದರೆ ಇದು ಒಂಥರ ಕಾನ್ಸೆಪ್ಟ್ ಡಿಸೈನಿಂಗ್ ಅಂತಾರೆ. ಇದು ಟಿಪಿಕಲ್ ಡಿಸೈನಿಂಗ್ ಬರಲ್ಲ. ಆ ಕಾನ್ಸೆಪ್ಟಲ್ಲಿ ಕಲರ್ ಕಾಂಬಿನೇಷನ್, ಕಲರ್ ವೇರಿಯೇಷನ್, ಕಾಂಬಿನೇಷನ್ ಆಫ್ ಟೂ ಸ್ಟೈಲ್ಸ್, ಇದು ನಿಮಗೆ ಒಂಥರ ಸೆಮಿ ಫಾರ್ಮಲ್ ಲುಕ್ ಕೊಡುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಸೆಮಿ ಹೈಕ್ ನೆಕ್ ಬರುತ್ತೆ. ಇದು ಫಿನಿಶಿಂಗ್ ಹೆಂಗೆ ಮಾಡಿದ್ದೀವಿ ಅಂದರೆ ಸ್ವಲ್ಪ ವೆಸ್ಟರ್ನ್ ಕಟ್ಟಲ್ಲಿ ಬರುತ್ತೆ. ಇದು ಇಂಡಿಯನಲ್ಲಿ ಈ ಥರ ಅಷ್ಟು ಬರಲ್ಲ. ಆಮೇಲೆ ಇದು ಇನ್ಔಟ್ ಫಿನಿಶ್ ಅಂತಾರೆ. ಇದು ನೀವು ಸ್ವಲ್ಪ ಓಪನ್ ಆದ್ರೂ ನಿಮ್ಗೇನು ಇದು ಅನ್ಸಲ್ಲ. ಸೊ ಇಟ್ ಸ್ಟಿಲ್ ಲುಕ್ಸ್ ಲೈಕ್ ವೆಲ್ ಫಿನಿಶ್ಡ್ ಗಾರ್ಮೆಂಟ್. ಆಮೇಲೆ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಸ್ವಲ್ಪ ರೌಂಡ್ ಮಾಡಿದ್ದೀವಿ ನೋಡಿ. ಈ ರೌಂಡ್ ಮಾಡಿದಾಗ ಅದು ಮತ್ತೆ ಸ್ವಲ್ಪ ಸ್ಟೈಲ್ ವೇರಿಯೇಷನ್ ಅನಿಸುತ್ತೆ ಅಷ್ಟೇ. ನಿಮ್ಗೆ ಟಿಪಿಕಲಿ ಲಾಂಗ್ ಲೆಂತ್, ಒನ್ ಫ್ಲೋರ್ ಲೆಂತ್ ಆ ಥರ ಅನಿಸಲ್ಲ. ಇದರಲ್ಲೇ ಸ್ವಲ್ಪ ಬೇರೆ ವೆರೈಟಿ ಬರುತ್ತೆ. ಆಮೇಲೆ ಇದೆಲ್ಲ ನಿಮಗೆ ಒಳ್ಳೆ ಬನಾರಸ್, ಒರಿಜಿನಲ್ ಬನಾರಸ್ ಬಟ್ಟೆ ಯೂಸ್ ಮಾಡಿರೋದು. ಇದು ಅಷ್ಟೇ. ಇದರಲ್ಲಿ ಸ್ವಲ್ಪ ಗೋಲ್ಡ್ ಜಾಸ್ತಿ ಬಂದಿದೆ, ಇದರಲ್ಲಿ ಸ್ವಲ್ಪ ಜೂಟ್ ಬಂದಿದೆ, ಮಿಕ್ಸ್ ಆಗಿದೆ. ಬಟ್ ನೀವು ಈ ಕಲರ್ಸ್ ಜೊತೆಗೆ ನೋಡಿದಾಗ ಇಟ್ ಗಿವ್ಸ್ ಯು ಅ ಗುಡ್ ಎಫೆಕ್ಟ್ ಅಷ್ಟೇ. ಇದು ಒಂಥರ ನಿಮಗೆ ಕಲಿ ಡ್ರೆಸ್ಸಸ್ ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ಇದು ಕಲಿ ಅಲ್ಲ. ಕಲಿ ಯಾಕಲ್ಲ ಅಂದರೆ ಇದರಲ್ಲಿ ಪ್ಯಾನಲ್ಸ್ ಬಂದಿಲ್ಲ. ಕಲಿ ಬಂದಾಗಲೇ ಅದಕ್ಕೆ ಕಲಿ ಡ್ರೆಸ್ ಅನ್ನೋದು. ಇದು ನೀವು ಒಂದು ಫ್ರಾಕ್ ಡ್ರೆಸ್ ಅನ್ಬೋದು, ಇಲ್ಲ ಲಾಂಗ್ ಡ್ರೆಸ್ ಅನ್ಬೋದು. ಬಟ್ ಕುರ್ತಾ ಸ್ಟೈಲಲ್ಲೇ ಒಂದು ಸ್ಟೈಲು, ಬಟ್ ಸ್ಲೈಟ್ಲಿ ವೆಸ್ಟರ್ನ್. ಅಗೇನ್ ವೆಸ್ಟರ್ನ್ ಯಾಕಂದರೆ ನಿಮಗೆ ಹಿಂದ್ಗಡೆ ಕಟ್ ಬಂದಿರೋದು, ಕಟವೇ ರೇಸರ್ ಬ್ಯಾಕ್ ಕಟ್. ಇದು ಇಲ್ಲಿ ನಿಮಗೆ ಹಿಂಗೆ ಕಟ್ ಬಂದಿದೆ ನೋಡಿ. ಸೊ ಆವಾಗ ಇದು ಸ್ವಲ್ಪ ವೆಸ್ಟರ್ನ್ ಟಚ್ ಬರುತ್ತೆ. ಆ್ಯಂಡ್ ಇದು ನೀವು ಜಸ್ಟ್ ಇದು ಹೆಂಗಿದೆ ಹಾಗೇನೂ ಹಾಕ್ಬೋದು, ಇಲ್ಲ ನೀವು ಬಾಟಮ್ ಹಾಕಿ ದುಪಟ್ಟ ಹಾಕ್ಕೊಂಡು ಅದನ್ನು ನೀವು ಸ್ಮಾಲ್ ಪೂಜಾಸ್, ಸಂಗೀತ್ ಫಂಕ್ಷನ್ಸ್ ಆ ಥರನೂ ಹಾಕ್ಬೋದು. ಇದು ನಿಮಗೆ ಬಂದಿರೋದ್ರಿಂದ ನಿಮ್ಗೆ ಸ್ವಲ್ಪ ಟ್ರೆಡಿಷ್ನಲ್ ಮತ್ತು ಲಿಟಲ್ ರಿಚ್ ಲುಕ್ ಬರುತ್ತೆ. ಈ ಬಟ್ಟೆ ಬಂದುಬಿಟ್ಟು ನಿಮಗೆ ಚಂದೇರಿ ಸಿಲ್ಕು, ಚಂದೇರಿನಲ್ಲಿ ಮೋಟಿವ್ಸ್ ಬಂದಿರೋದು. ಅದನ್ನು ಈಗ ಫ್ರಾಕ್ ಥರ ನೀಟಾಗಿ ಪ್ಲೀಟ್ ಮಾಡಿ ಹಾಕಿದ್ದೀವಿ. ಸೊ ಯು ಕುಡ್ ಕಾಲ್ ಇಟ್ ಪ್ಲೀಟೆಡ್ ಡ್ರೆಸ್ ಅಂತ ಹೇಳ್ಬೋದು ಇದಕ್ಕೆ. ಆಮೇಲೆ ಇದು ಬಂದುಬಿಟ್ಟು ಯೋಕು, ವಿತೌಟ್ ಯೋಕೂ ಮಾಡ್ಬೋದು. ಇದು ಯೋಕ್ ವಿತ್ ಪ್ಲೀಟೆಡ್ ಡ್ರೆಸ್, ಬಟ್ ಅ ಲಾಂಗ್ ಡ್ರೆಸ್. ಯು ಕ್ಯಾನ್ ವೇರ್ ಇಟ್ ಆ್ಯಸ್ ಎ ಡ್ರೆಸ್ ಆರ್ ಯು ಕ್ಯಾನ್ ವೇರ್ ಇಟ್ ಕುರ್ತಾ ಥರನೂ ನೀವು ಹಾಕ್ಬೋದು. ಇದು ಓಪನಿಂಗ್ ಬಂದುಬಿಟ್ಟು ನಿಮಗೆ
ಸೈಡಲ್ಲಿ ಬರುತ್ತೆ, ಸೈಡ್ ಜಿಪ್ ಹಾಕಿರ್ತೀವಿ, ಹಿಂದ್ಗಡೆನೂ ಪ್ಲೀಟ್ಸ್ ಬಂದಿರುತ್ತೆ. ಸೊ ಅವಾಗ ನಿಮ್ಗೆ ಸ್ವಲ್ಪ ಫ್ಲೇರ್ ಇದ್ದಂಗೆ ಕಾಣಿಸುತ್ತೆ. ಇದು ಕೆಳಗಡೆ ಇನ್ನೂ ಫಿನಿಶ್ ಆಗಿಲ್ಲ. ಇದು ಫಿನಿಶಿಂಗ್ ನೀವು ಬೇರೆ ಬೇರೆ ಥರ ಮಾಡ್ಕೊಬೋದು. ಇಲ್ಲ ಕಾಂಟ್ರಾಸ್ಟ್ ಪಟ್ಟಿ ಕೊಡ್ಬೋದು, ಟಿಶ್ಯೂ ಪ್ಲೀಟ್ಸ್ ಕೊಡ್ಬೋದು, ಇಲ್ಲ ಎಂಬ್ರಾಯ್ಡ್ರಿ ಬಾರ್ಡರ್ ಹಾಕ್ಬೋದು, ಇಲ್ಲ ಸಣ್ಣ ಸಣ್ಣ ಬಾಲ್ಸ್ ಹಾಕ್ಬೋದು. ಅದು ನಮ್ಗೆ ಯಾವ ಥರ ಇಷ್ಟ ಆ ಥರ ನಾವು ಮಾಡ್ಕೊಬೋದು. ಇದು ಸ್ವಲ್ಪ ಸ್ಲೀವ್ಲೆಸ್ಸು ರೇಸರ್ ಬ್ಯಾಕ್ ಇರೋದ್ರಿಂದ ಸ್ಲೈಟ್ಲಿ ಯಂಗರ್ ಜನ್ರೇಷನ್ ಪ್ಲಸ್ ಇದು ಹಂಗೇನು ಯಂಗಂದರೆ ಹಂಗಂತಲ್ಲ, ಬಟ್ ಜನರಲಿ ಬಾಡಿ ಟೈಪ್ ಹ್ಯಾಸ್ ಟು ಬಿ ಸ್ಲಿಮ್ ಬಾಡಿ ಟೈಪ್. ಸ್ಲಿಮ್ ಬಾಡಿ ಟೈಪ್ ಹಾಕಿದ್ರೆ ದಿಸ್ ಶುಡ್ ಬಿ ಅ ಗುಡ್ ಡ್ರೆಸ್ ಅನ್ಕೊತೀನಿ. ಚೂಡಿದಾರ ಸೀರೆ ಬಿಟ್ಟು ಬೇರೆ ಉಡುಪು ಧರಿಸಲಾಗದ ಒಂದು ಕಾಲವನ್ನ ನೆನಪಿಸಿಕೊಂಡ್ರೆ ಇವತ್ತಿಗೆ ಖುಷಿ ಅನ್ಸುತ್ತೆ. ಯಾಕಂದ್ರೆ ಹಳೆ ಕಾಲದ ಉಡುಗೆಗಳೇ ಅನಾರ್ಕಲಿ ರೂಪದಲ್ಲಿ ಮಾರ್ಪಾಡು ಪಡೆದುಕೊಳ್ಳುತ್ತಿವೆ ಅನ್ನೋ ಸಂತೋಷ. ಇನ್ನು ಸಾಕಷ್ಟು ಡಿಸೈನ್ಗಳು ಸಲ್ವಾರ್ಗಳಲ್ಲಿ ನೋಡೋಣ ಮುಂದಿನ ವಿಭಾಗದಲ್ಲಿ.